ಬಟ್ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಜನ ಯಾವೆಲ್ಲ ಥರದ ಮೋಸಗಳನ್ನ ಅನುಭವಿಸ್ತಾರೆ, ಹೇಗೆ ಅವಾಯ್ಡ್ ಮಾಡಬೇಕು? ಸರ್, ಇವಾಗ ಸ್ಟಾಕ್ ಮಾರ್ಕೆಟ್ ಅನ್ನೋ ಫೀಲ್ಡ್ ಬಂದರೆ ಇದನ್ನು ಕೂಡ ದುಡ್ಡಿಗೆ ರಿಲೇಟೆಡ್ ಆಗಿರೋ ಫೀಲ್ಡ್. ಇಲ್ಲಿ ಎಷ್ಟು ಪ್ರಾಮಿನೆಂಟಾಗಿ ಜನರು ಕೆಲಸ ಮಾಡ್ತಾರೆ, ಅದೇ ಥರ ಅಷ್ಟೇ ಜನ ಫ್ರಾಡ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಸೊ ಇವಾಗ ಫ್ರಾಡ್ ಅಂದರೆ ಬೇರೆ ಇನ್ನೇನು ಇರೋದಿಲ್ಲ, ಅವರು ದುಡ್ಡು ಮಾಡಿಕೊಂಡು ಅವರು ದುಡ್ಡು ತಿನ್ನಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಮೇಜರ್ ಒಂದು ಎಕ್ಸಾಂಪಲ್ ಕೊಟ್ಟರೆ ಟಿಪ್ಸ್ ಆ್ಯಂಡ್ ಕಾಲ್ಸ್ ಸರ್. ಇವತ್ತಿನ ದಿನದಲ್ಲಿ ಜನರು ಹೈಯೆಸ್ಟ್ ಲಾಸ್ ಮಾಡ್ತಿರೋದೇ ಬಿಕಾಸ್ ಆಫ್ ಟಿಪ್ಸ್ ಆ್ಯಂಡ್ ಕಾಲ್ಸ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಯಾರೋ ಒಬ್ಬರು XYZ ಪರ್ಸನ್ ಬಂದುಬಿಟ್ಟು, ಸರ್ ನಿಮ್ಮ ಹತ್ರ 20,000 ಇದ್ದರೆ ಸಾಕು, 20,000 ಇನ್ವೆಸ್ಟ್ ಮಾಡಿ ಸಾಕು, ನೀವು ನಿಮಗೆ ದಿನಕ್ಕೆ 2,000 ರೂಪಾಯಿ ಅಥವಾ 5,000 ರೂಪಾಯಿ ಲಾಭ ಕೊಡಿಸ್ತೀನಿ ಅಂತಾರೆ. ನೀವು ನಮ್ಮ ಕನ್ನಡ ಜನತೆ ಕೂಡ ಏನು ಯೋಚನೆ ಮಾಡಬೇಕು ಅಂದರೆ, ನಿಮ್ಮ ಹತ್ರ 10,000 ಇತ್ತು ಅಥವಾ 20,000 ಇತ್ತು, ದಿನಕ್ಕೆ 2,000 ಅಥವಾ 5,000 ದುಡಿಬೋದಿತ್ತು ಅಂತ ನಿಮಗೂ ಕೂಡ ಅನಿಸಿದ್ರೆ ಯೋಚನೆ ಮಾಡಿ. ಇಂಥ ದೊಡ್ಡ ಬಿಸ್ನೆಸ್ ನಮ್ಮ ಅದಾನಿ ಆಗಲಿ, ಅಂಬಾನಿ ಆಗಲಿ, ಇನ್ನೂ ಹಲವಾರು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಏನಕ್ಕೆ ಅವರದ್ದು ಕೋಟ್ಯಾಂತರ ರೂಪಾಯಿ, ಲಕ್ಷ ಕೋಟಿಗಳು ಸರ್, ಲಕ್ಷ ಕೋಟಿಗಳನ್ನ ಆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಸ್ಟಾಕ್ ಮಾರ್ಕೆಟಲ್ಲಿ ಇಂಥ ಒಂದು ಫ್ರಾಡ್ ಮಾಡಿ ಅವ್ರ ಹತ್ರ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಅವರು ಕೂಡ ದಿನಕ್ಕೆ 20-30% ದುಡಿಬೋದಲ್ವ. ಏನಕ್ಕೆ ಅವರ ವರ್ಷದ ರಿಪೋರ್ಟ್ ಚೆಕ್ ಮಾಡಿದಾಗ, ಆ್ಯನ್ಯುಲೈಸ್ಡ್ ಫಿನಾನ್ಷಿಯಲ್ ಇಯರ್ ರಿಪೋರ್ಟು, ದೊಡ್ಡ ಬಿಸ್ನೆಸ್ ಇವಾಗ ಅದಾನಿ ಆಗಲಿ, ಅಂಬಾನಿ ಆಗಲಿ, ಅವರೆಲ್ಲನೂ ತೋರಿಸೋದೇ ಆಲ್ಮೋಸ್ಟ್ 18-25% ಅಷ್ಟೇ. ಸೊ ಇವಾಗ 18-25% ಮಾಡ್ತಾಯಿದ್ದಾರೆ ಅಂದರೆ ಇಟ್ ಈಸ್ ಅ ವೆರಿ ಗುಡ್ ಪ್ರಾಫಿಟ್. ಆದರೆ ಇಲ್ಲಿ ನಮ್ಮ ಜನರು ಏನು ಮಾಡ್ತಾರೆ, ಒಂದು ಫ್ರಾಡ್ಗಳನ್ನ ನಂಬ್ತಾರೆ. ಅಲ್ಲಿ ಅವರು ದಿನಕ್ಕೆ 10%-20% ಮಾಡಿಸ್ಕೊಡ್ತೀನಿ ಅಂತಾರೆ. ಇದೆಲ್ಲ ಮಾಡೋಕ್ಕಿದ್ದಿದ್ರೆ ಯಾರೂ ಕೆಲಸ ಮಾಡ್ತಾ ಇರಲಿಲ್ಲ.